कर्नाटक के उडुपी में एक कॉलेज के अंदर मुस्लिम लड़कियों को हिजाब पहनकर दाखिल होने से रोके जाने का मामला तूल पकड़ता जा रहा है। कॉलेज की तलबा, जिसकी तादाद 6 बताई गई है, वो मुसलसल एहतजाज कर रही हैं और दूसरी तरफ कॉलेज इंतजामिया की तरफ से ये कहा गया कि जो तालीमी इदारा है उसके कवायद में ये बात नहीं है। जबकि तमाम तालिबात यहाँ पर बग़ैर हिजाब के आती हैं तो दूसरी तालिबात को भी यहाँ पर बग़ैर हिजाब के आना पड़ेगा। लेकिन मुस्लिम तालिबात का ये कहना था कि ये हमारे मजहबी तशक्कुस का मामला है और ये हमारी मजहबी इस तरह से उनका ये कहना था कि तकाजा है कि हम इस तरह का हिजाब पहने। लेकिन यहाँ पर कॉलेज इंतजामिया पीछे हटने को तैयार नहीं है। दूसरी तरफ तालिबात का भी यही कहना है कि वो भी अपने एहतजाज को जारी रखेंगे। ನನಗೆ ಮಾತ್ರ ಹಿಜಾಬ್ ಹಾಕ್ಲಿಕ್ಕಿದೆ, ಮತ್ತೆ ಎಂತಸಿಲ್ಲ, ನನಗೆ ಮಾತ್ರ ಒಂದು ಹಿಜಾಬ್ ಹಾಕ್ಲಿಕ್ಕೆ ಕೊಟ್ಟರೆ ಸಾಕು. ಲಾಸ್ಟ್ ಇಯರ್ ಸೈನ್ಸ್ ಬ್ಲಾಕ್ ಅವ್ರು ಹಾಕ್ತಿದ್ರು, ಅವ್ರಿಗೆ ಈಗ ನಮಗೆ ಹಾಕ್ಲಿಕ್ಕೆ ಕೊಡ್ತಿಲ್ಲ. ನಮಗೆ ತುಂಬಾ ಡಿಸ್ಕ್ರಿಮಿನೇಷನ್ ಎಲ್ಲ ಮಾಡ್ತಿದ್ದಾರೆ. ಹೇಳಲಿಕ್ಕೆ ತುಂಬಾ ಇದೆ, ಆದರೆ ನಮಗೆ ಜಸ್ಟ್ ವಿ ವಾಂಟ್ ರೈಟ್ಸ್, ಅವರ್ ರೈಟ್ಸ್ ಬೇಕು. ನಮಗೆ ಅಷ್ಟೇ ಬೇಕು. ನಮಗೆ ಹಿಜಾಬ್ ಹಾಕ್ಲಿಕ್ಕೆ ಕೊಡಲಿಕ್ಕೆ ಸಾಕು. ನಾವು 3 ದಿನದಿಂದ ಹಿಜಾಬ್ ಹಾಕಿ ಬರ್ತಿದ್ದೇವೆ. ನಮಗೆ ಅಟೆಂಡೆನ್ಸ್ ಆಗ್ತಿಲ್ಲ, ಕ್ಲಾಸ್ ಒಳಗೆ ತಗೊಳ್ತಿಲ್ಲ. ನಾವು ಇಲ್ಲೇ ಕುತ್ಕೊಳ್ತಿದ್ದೇವೆ. ನಾವು ನಿನ್ನೆ ಇಲ್ಲೇ ಕುತ್ಕೊಂಡು ಊಟ ಎಲ್ಲ ಮಾಡಿ ನಮಗೆ ಕ್ಲಾಸ್ ಒಳಗೆ ತಗೊಳ್ತಿಲ್ಲ, ಅಟೆಂಡೆನ್ಸ್ ಇಲ್ಲ. ನಮ್ಮ ಎಷ್ಟು ಕ್ಲಾಸ್ ಮಿಸ್ ಆಗ್ತಿದೆ, ಆದ್ರೆ ಸಹ ನಮಗೆ ಹಿಜಾಬ್ ಹಾಕ್ಲಿಕ್ಕೆ ಕೊಡ್ತಿಲ್ಲ. ನಮಗೆ ಹಿಜಾಬ್ ಹಾಕ್ಲಿಕ್ಕೆ ಬೇಕಷ್ಟೇ. ಪೇರೆಂಟ್ಸ್ ತಗೊಂಡು ಬಂದ ಅಂತ ಹೇಳ್ತಾರೆ ಸರ್. ಬಟ್ ಪೇರೆಂಟ್ಸ್ 3 ದಿನದಿಂದ ಬರ್ತಿದ್ದಾರೆ. ಅವರಿಗೆ ಪುನಃ ಹೇಳ್ತಿದ್ದಾರೆ ಅಡ್ಮಿಷನ್ ಆದಾಗ ಯಾವ ಪೇರೆಂಟ್ಸ್ ಬಂದ್ರು ಅವರಿಗೆ ತಗೊಂಡು ಬನ್ನಿ ಅಂತ. ಬಟ್ ಅವರು ಬರ್ತಿದ್ದಾರೆ, ಅವರ ಹತ್ರ ಮಾತಾಡ್ತಾ ಇಲ್ಲ. 2 ಅವರ್ 3 ಅವರ್ಸ್ ಎಲ್ಲ ವೇಸ್ಟ್ ಮಾಡ್ತಿದ್ದಾರೆ ಪೇರೆಂಟ್ಸ್ ಅವರ ಕೆಲಸ ಬಿಟ್ಟು ಎಲ್ಲ ಬರ್ತಿದ್ದಾರೆ ನಮಗೋಸ್ಕರ ಇಲ್ಲಿ ಮಾತಾಡಲಿಕ್ಕೆ. ಬಟ್ ಅವರಿಗೆ ಜಸ್ಟ್ ಇಗ್ನೋರ್ ಮಾಡ್ತಿದ್ದಾರೆ ಸರ್ ಪ್ರಿನ್ಸಿಪಲ್. 3 ದಿವಸದಿಂದ ಕಂಟಿನ್ಯೂಸ್ಲಿ ಇದೇ ಆಗ್ತಾ ಉಂಟು. ನಾವು ಬೋರ್ಡ್ ಸ್ಟೂಡೆಂಟ್ಸ್, ನಮಗೆ ಅಟೆಂಡೆನ್ಸ್ ಶಾರ್ಟೇಜ್ ಆಗ್ತದೆ. ನಾವು ಕಾಲೇಜಿಗೆ ಬರ್ತಿದ್ದೇವೆ, ಆದ್ರೂ ಕೂಡ ನಮಗೆ ಅಟೆಂಡೆನ್ಸ್ ಆಗ್ತಿಲ್ಲ ಅವರು.